ನಮಸ್ಕಾರ. ನಮ್ಮ ನಂದಿನಿ ತುಪ್ಪ ನಾವು ಯಾವ ರೀತಿ ಮಾಡ್ತೀವಿ ಅಂತ ಒಂದು ಸಣ್ಣ ಇದು ಹೇಳ್ತೀನಿ. ನಾ ಬಟ್ರ್ ಏನು ಕ್ರೀಮ್ ಇರುತ್ತೆ ಸರ್, ಕ್ರೀಮ್ ಬರುತ್ತೆ, ಮಿಲ್ಕಿಂದ ಕ್ರೀಮ್ ಬರುತ್ತೆ. ಕ್ರೀಮ್ನ ನಾವು 8 ರಿಂದ 10 ಡಿಗ್ರಿ ಟೆಂಪರೇಚರಲ್ಲಿ ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡಿ ಒಂದು 4 ರಿಂದ 5 ಅವರು ಏಜಿಂಗ್ ಮಾಡ್ತೀವಿ. ಅದೇ 8 ರಿಂದ 10 ಡಿಗ್ರಿ ಟೆಂಪರೇಚರಲ್ಲಿ ಏಜಿಂಗ್ ಮಾಡ್ತೀವಿ. ಏಜಿಂಗ್ ಅಂದ್ರೆ 8 ರಿಂದ 10 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಕ್ರೀಮ್ನ ನಾವು ಕೂಲ್ ಮಾಡೋದಷ್ಟೇ, ಅದೇ ಟ್ಯಾಂಕ್ ಅಲ್ಲಿ ಇಡೋದಷ್ಟೇ. ಏಜಿಂಗ್ ಅಂದ್ರೆ ಅದೇ 4 ರಿಂದ 5 ಅವರ್. ಒಂದೊಂದ್ಸಲ ಏನಾಗುತ್ತೆ, ಡ್ಯೂರಿಂಗ್ ನೈಟ್ 10 ಅವರ್ ಇಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಕ್ರೀಮ್ದೊಂದು ಕ್ವಾಲಿಟಿ ಒಳ್ಳೆ ಫ್ಲೇವರ್ ಬರುತ್ತೆ, ಬೆಣ್ಣೆ ಚೆನ್ನಾಗಿ ಬರುತ್ತೆ ಏಜಿಂಗ್ ಮಾಡಿದಾಗ. ಈಗ ಮನೆಗಳಲ್ಲಿ ಮಾಡ್ತೀವಲ್ಲ ನಾವು, ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಅದನ್ನ ಫ್ರಿಜ್ಜಲ್ಲಿ ಇಡ್ತೀವಲ್ಲ, ಒಂದು ತಿಂಗಳಿಗೆ 15 ದಿನಕ್ಕೆ ನಾವು ಬೆಣ್ಣೆ ಮಾಡ್ಕೊಂಡು ತುಪ್ಪ ಮಾಡ್ಕೊಂಡು ಒಳ್ಳೆ ಫ್ಲೇವರ್ ಬರುತ್ತೆ. ಅದೇ ರೀತಿ ನಮ್ಮ ನಂದಿನಿ ಸಹ ಏಜಿಂಗ್ ಮಾಡಿ 4 ರಿಂದ 5 ಅವರು ಇಲ್ಲ 10 ರಿಂದ 12 ಅವರು ಮಾಡೋ ಚಾನ್ಸಸ್ ಇರುತ್ತೆ ಇಲ್ಲಿ ನಮ್ಮ ಡೈರಿಗಳಲ್ಲಿ. ಅದನ್ನ ಏಜಿಂಗ್ ಮಾಡಿ ಮತ್ತೆ ಅದರಿಂದ ನಾವು ಬೆಣ್ಣೆ ತೆಗಿತೀವಿ. ಬೆಣ್ಣೆ ತೆಗೆದಾಗ ಆ ಮಾಯಿಶ್ಚರ್ ಏನಿರುತ್ತೆ, ಇದು ಮಾಯಿಶ್ಚರು ಬೆಣ್ಣೆಯಲ್ಲಿ 16% ಇರುತ್ತೆ. ಫ್ಯಾಟು 80 ರಿಂದ 83% ಫ್ಯಾಟ್ ಇರುತ್ತೆ, ಜಿಡ್ನಾಂಶ. ಮಿಕ್ಕಿದ್ದು ಮಜ್ಜಿಗೆ ಏನಿರುತ್ತೆ, ನೀರು, ಅದನ್ನ ನಾವು ಯೂಸ್ ಮಾಡ್ಕೊಂತೀವಿ. ಎಲ್ಲ ಹಾಲನ್ನು ಮಿಕ್ಸ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಂತೀವಿ. ನೀವು ಮೊಸರು ಮಾಡಿ ಬೆಣ್ಣೆ ತೆಗಿಯಲ್ಲ, ಕ್ರೀಮ್ ತೆಗೆದು. ಹೌದು ಮೇಡಮ್, ಹೌದು. ಮೊಸರಲ್ಲೂ ಬರುತ್ತೆ, ಬಟ್ ಇದರಲ್ಲಿ ಕ್ರೀಮ್ ಅಲ್ಲಿ ನಾವು ಜಾಸ್ತಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಕ್ರೀಮ್ ಅಲ್ಲಿ 40 ರಿಂದ 42% ಫ್ಯಾಟ್ ಇರುತ್ತೆ. ಮತ್ತೆ ಅದನ್ನ ನಾವೇನ್ ಮಾಡ್ತೀವಿ, ಕಂಟಿನ್ಯೂಸ್ ಬಟರ್ ಮೇಕಿಂಗ್ ಮಿಷನ್ ಅಂತ ಇರುತ್ತೆ, CBMM ಅಂತ, ಮತ್ತೆ ಬ್ಯಾಚ್ ಚರ್ನರ್ ಅಂತ ಇರುತ್ತೆ. ಆ ಎರಡು ಯಂತ್ರಗಳ ಸಹಾಯದಿಂದ ನಾವೇನ್ ಮಾಡ್ತೀವಿ, ಬೆಣ್ಣೆ ಮಾಡ್ತೀವಿ. ಮೇನ್ಲಿ ನಾವು ಯೂಸ್ ಮಾಡ್ತಾ ಇರೋದು ಎಲ್ಲ ಕಡೆ CBMM, ಕಂಟಿನ್ಯೂಸ್ ಬಟರ್ ಮೇಕಿಂಗ್ ಮಿಷನ್ ಅಂತ. ಅದರಲ್ಲಿ ನಾವು ಕ್ರೀಮ್ನ ನಾವು ಆ ಮಿಷನ್ಗೆ ಹಾಕಿದಾಗ ಬೆಣ್ಣೆ ಬರುತ್ತೆ. ಬೆಣ್ಣೆಯಲ್ಲಿ 80 ರಿಂದ 82%, 83% ವರೆಗೂ ಫ್ಯಾಟ್ ಇರುತ್ತೆ. ಮತ್ತೆ ಮಾಯಿಶ್ಚರ್ ಏನು ತೇವಾಂಶ ಅಂತ ಕೇಳ್ತೀವಿ, ತೇವಾಂಶ ಅದು 14 ರಿಂದ 16% ವರೆಗೂ ಇರುತ್ತೆ. ಇರುತ್ತೆ. ಆ ಟೆಂಪರೇಚರ್ ಅಲ್ಲಿ ನಾವು ಆ ಬೆಣ್ಣೆನ 25 kg ಬಾಕ್ಸ್ ಅಲ್ಲಿ ನಾವು FSSAI ನಾರ್ಮ್ಸ್ ಪ್ರಕಾರ, ಅಂದ್ರೆ ಆಹಾರ ಸುರಕ್ಷತಾ ಕಾಯ್ದೆ ನಾರ್ಮ್ಸ್ ಏನಿದೆ, ಆ ನಾರ್ಮ್ಸ್ ಪ್ರಕಾರ ಪೆಲೆಟ್ಗಳ ಮೇಲೆ, ಪ್ಲಾಸ್ಟಿಕ್ ಪೆಲೆಟ್ಸ್ ಅಂತ ಬರುತ್ತೆ, ಪ್ಲಾಸ್ಟಿಕ್ ಪೆಲೆಟ್ಸ್ ಮೇಲೆ ಗೋಡೆಗಳಿಗಿಂತ 1.5 ಜಾಗ ಬಿಟ್ಟು ಅದನ್ನ ಜೋಡಿಸಿರ್ತೀವಿ. 10 ಸ್ಟಾಕಿಂಗ್ ಹೈಟ್, 25 kg ಬೆಣ್ಣೆ ಬಾಕ್ಸ್ನ 10 ಹೈಟ್ ಮಾಡ್ತೀವಿ. 10 ಹೈಟ್ ಮಾಡಿದಾಗ ಏನಾಗುತ್ತೆ, ಅದರ ಶೆಲ್ಫ್ ಲೈಫ್ ಏನಂದ್ರೆ 1 ವರ್ಷ. ಬೆಣ್ಣೆ ಶೆಲ್ಫ್ ಲೈಫು 1 ವರ್ಷ. ಅಂದ್ರೆ ಆ ಟೆಂಪರೇಚರ್ ಅಲ್ಲಿ 18 ರಿಂದ 20 ಡಿಗ್ರಿ ಟೆಂಪರೇಚರ್, ಮೈನಸ್ 18 ರಿಂದ -20 ಡಿಗ್ರಿ ಟೆಂಪರೇಚರ್ ಅಲ್ಲಿ ಎಷ್ಟಿರುತ್ತೆ, 1 ವರ್ಷ ಇರುತ್ತೆ. ಅದು 1 ವರ್ಷದವರೆಗೂ ಏನೂ ಆಗಲ್ಲ. ಆಗ ಬಟ್ರದ ಬೆಣ್ಣೆಯಲ್ಲಿರೋ ಫ್ಯಾಟು ಒಳ್ಳೆ ಫ್ಲೇವರ್ ಬರುತ್ತೆ, ಇದಾಗಿ ಫರ್ಮೆಂಟೇಷನ್ ಪ್ರೊಸೆಸ್ ಆಗಿ ಫ್ಲೇವರ್ ಬರುತ್ತೆ. ಅದನ್ನು ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ 1 ವರ್ಷ ಇರಲ್ಲ, ಅದು ನಾವು ಕಂಟಿನ್ಯೂಸ್ ತಗೊಂತಾ ಇರ್ತೀವಿ. 1 ವರ್ಷಕ್ಕೆ ಒಂದು ತಿಂಗಳಿಗೆ 15 ದಿನಕ್ಕೆಲ್ಲ ಬಾಯ್ಲರ್ಗೆ ನಾವು ಮತ್ತೆ ಗೀ ಮಾಡೋದು ತಮ್ಗೆ ಗೊತ್ತಿದೆ. ಏನಂದ್ರೆ ಗೀ ಪ್ರೀ ಸ್ಟಾರ್ಟಿಫಿಕೇಶನ್ ಮೆಥಡ್ ಮುಖಾಂತರ ನಾವು ತುಪ್ಪನ ಮಾಡ್ತೀವಿ. ಪ್ರೀ ಸ್ಟಾರ್ಟಿಫಿಕೇಶನ್ ಮೆಥಡ್ ಅಂದ್ರೆ ಫಸ್ಟ್ ಬೆಣ್ಣೆನ ನಾವು ಇದಕ್ಕೆ ಟ್ಯಾಂಕ್ ಹಾಕೊಂತೀವಿ. ಆ ಟ್ಯಾಂಕ್ ಅಲ್ಲಿ 70 ಡಿಗ್ರಿ ಉಷ್ಣಾಂಶದಲ್ಲಿ ನಾವು ಸ್ಟೀಮ್ ಬಿಟ್ಟು ಅದನ್ನ ಕಾಯಿಸ್ತೀವಿ. ಬೆಣ್ಣೆನ ಕಾಯಿಸ್ಬಿಟ್ಟು ಕೆಳಗಡೆ ಇರೋ ಈ ಮಜ್ಜಿಗೆ ಅಂಶ ಏನಿದೆ ಎಲ್ಲ ಡ್ರೈನ್ ಮಾಡ್ತೀವಿ. ಮಿಕ್ಕಿದ ಮೇಲೆ ಏನು ಫ್ಯಾಟ್ ತೇಲುತ್ತಲ್ಲ, ಆ ಫ್ಯಾಟ್ನೆಲ್ಲ ತಗೊಂಡು ಬಾಯ್ಲರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಗೀ ಬಾಯ್ಲರ್ ಅಂತ ಇರುತ್ತೆ. ಗೀ ಬಾಯ್ಲರ್ ಅಲ್ಲಿ 118 ರಿಂದ 120 ಡಿಗ್ರಿ ಉಷ್ಣಾಂಶಕ್ಕೆ ಆ ಬೆಣ್ಣೆ ಏನ್ ಬರುತ್ತೆ ಫ್ಯಾಟು, ಅದನ್ನ ಕಾಯಿಸ್ತೀವಿ. 1 ಅವರ್ ಕಾಯಿಸ್ತೀವಿ. 118 ರಿಂದ 120 ಡಿಗ್ರಿ ಉಷ್ಣಾಂಶದಲ್ಲಿ 1 ಅವರ್ ಅದನ್ನ ಕಾಯಿಸ್ತೀವಿ. ಕಾಯಿಸ್ಬಿಟ್ಟು ಮತ್ತೆ ನಾವೇನ್ ಮಾಡ್ತೀವಿ, ಅಲ್ಲೇ ಸ್ವಲ್ಪ ಕೂಲಿಂಗ್ ಬಿಡ್ತೀವಿ. ಕೂಲಿಂಗ್ ಬಿಟ್ಟು 1 ಅವರ್ 2 ಅವರ್ ಕೂಲಿಂಗ್ ಬಿಟ್ಟು ಅದನ್ನೇನ್ ಮಾಡ್ತೀವಿ, ಮತ್ತೆ ಸೆಟ್ಲಿಂಗ್ ಟ್ಯಾಂಕ್ ಅಂತ ಇರುತ್ತೆ, ಬಟರ್ ಸೆಟ್ಲಿಂಗ್ ಟ್ಯಾಂಕ್ ಅಂತ. ಇದು ಗೀ ಸೆಟ್ಲಿಂಗ್ ಟ್ಯಾಂಕ್ಸ್ ಅಂತ 4-5 ಇರುತ್ತೆ.
ಅದರ 1,000 2,000 ಈ ರೀತಿ ಕೆಪಾಸಿಟಿ ಇರುತ್ತೆ. ಗೀ ಬಾಯ್ಲರ್ಸ್ ಸಹ 500 ಇರ್ಬೋದು, 1,000 ಇರ್ಬೋದು, 2,000 ಈ ರೀತಿ ಅದ್ರ ಕೆಪಾಸಿಟೀಸ್ ಇರುತ್ತೆ. ಒಂದು 2 ಅವರ್ 118ರಿಂದ 120 ಡಿಗ್ರಿಗೆ ಕಾಯಿಸಿ ಸ್ವಲ್ಪ ಬ್ರೌನ್ ಅಂದ್ರೆ ಗೋಲ್ಡನ್ ಕಲರ್ ಬರೋವರೆಗೂ ಅಲ್ಲಿ ನಮ್ಮ ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ. ನೀವು ಬೇಕಾದ್ರೆ ಬೆಂಗಳೂರು ಡೈರಿಗೆ ಬಂದು ಒಂದ್ಸಲಿ ವೀಕ್ಷಣೆ ಮಾಡ್ಬೋದು. ಆ ಗೋಲ್ಡನ್ ಕಲರ್ ಬರೋದು ಅವ್ರಿಗೆ ಗೊತ್ತಿರುತ್ತೆ, ಆ ಪರಿಮಳ ಬರೋದು. ಅವಾಗ ಏನ್ ಮಾಡ್ತಾರೆ ಅವರು ಸ್ಟಾಪ್ ಮಾಡಿ ಒಂದು 2 ಅವರ್ 3 ಅವರ್ ಅದರಲ್ಲೇ ಇಡ್ತಾರೆ. ಇಟ್ಟು ಅದನ್ನ ಮತ್ತೆ ಏನ್ ಮಾಡ್ತಾರೆ ಸೆಟ್ಲಿಂಗ್ ಟ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೆಟ್ಲಿಂಗ್ ಟ್ಯಾಂಕ್ ಅಂತ ಇರುತ್ತೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಅದರಲ್ಲಿ 10ರಿಂದ 12 ಅವರ್ ಮತ್ತೆ ಕೂಲ್ ಮಾಡ್ತಾರೆ. 10ರಿಂದ 12 ಅವರ್ ಕೂಲ್ ಮಾಡಿ ನ್ಯಾಚುರಲ್ ಕೂಲ್ ಆಗ್ಬೇಕು ಮೇಡಮ್. ಅದು ನ್ಯಾಚುರಲ್ ಕೂಲ್ ಆಗಬೇಕು. ಇನ್ ಕೇಸ್ ಏನಾದರೂ ಫ್ಲೇವರ್ ನಮಗೆ ಜಾಸ್ತಿ ಬೇಕಂದ್ರೆ ಮೊನ್ನೆ ಒಂದು ಹಳೆ ತುಪ್ಪನ 1-2% ತುಪ್ಪನ ಹಾಕ್ತೀವಿ. ಅದಕ್ಕೆ ಚೆನ್ನಾಗಿ ಫ್ಲೇವರ್ ಬರಬೇಕು ಅಂದ್ರೆ ನಾವು ಹಾಕ್ತೀವಿ. ಸೀಡಿಂಗ್ ಪ್ರೊಸೆಸ್ ಅಂತ ಕರಿತೀವಿ ಅದನ್ನ. 1-2% ತುಪ್ಪನ ಅದಕ್ಕೆ ಸೆಟ್ಲಿಂಗ್ ಟ್ಯಾಂಕ್ ಹಾಕಿದಾಗ ಅದ್ರ ಪರಿಮಳ ಹೆಚ್ಚಾಗುತ್ತೆ. ಆಮೇಲೆ ಆ ಸೆಟ್ಲಿಂಗ್ ಟ್ಯಾಂಕ್ ಅಲ್ಲಿ ಒಂದು 10ರಿಂದ 12 ಅವರು ಥ್ರೂಔಟ್ ನೈಟು ಇರುತ್ತೆ ಅಲ್ಲಿ. ಮತ್ತೆ ಅದನ್ನ ನಾವೇನ್ ಮಾಡ್ತೀವಿ, ಇದು ಕ್ಲಾರಿಫಿಕೇಶನ್ ಮಾಡ್ತೀವಿ. ಕ್ಲಾರಿಫಿಕೇಶನ್ ಅಂದ್ರೆ ಅದರಲ್ಲಿರೋ ಒಂದು ಏನಾದರೂ ರೆಸಿಡ್ಯೂ ಇದ್ರೆ ಶೋಧಿಸ್ತೀವಲ್ಲ, ಫಿಲ್ಟರ್ ಶೋಧಿಸ್ತೀವಲ್ಲ ಮನೆಗಳಲ್ಲಿ, ಅದೇ ರೀತಿ ಕ್ಲಾರಿಫಿಕೇಶನ್ ಮಾಡ್ತೀವಿ. ಕ್ಲಾರಿಫಿಕೇಶನ್ ಯಾವ ಟೆಂಪರೇಚರ್ ಮಾಡ್ತೀವಿ ಅಂದರೆ 70ರಿಂದ 75 ಡಿಗ್ರಿ ಉಷ್ಣಾಂಶದಲ್ಲಿ ತುಪ್ಪವನ್ನು ಶೋಧಿಸ್ತೀವಿ, ಕ್ಲಾರಿಫಿಕೇಶನ್ ಮಾಡ್ತೀವಿ. ಕ್ಲಾರಿಫಿಕೇಶನ್ ಆದಮೇಲೆ ಅದನ್ನೇನು ಮಾಡುತ್ತೆ, ಮತ್ತೆ ಇದು ಗ್ರಾವಿಟಿ ಫ್ಲೋ ಮೆಥಡ್ ಅಂತ ಇರುತ್ತೆ ನಮ್ಮಲ್ಲಿ. ಈಗ ತುಪ್ಪದ ಟ್ಯಾಂಕ್ ಮೇಲಿರುತ್ತೆ, ಅಲ್ಲಿ ಪಂಪ್ ಮಾಡ್ತೀವಿ ತುಪ್ಪನ, ಏನೋ ಪ್ಯಾಕ್ ಮಾಡೋದಕ್ಕೆ. ಅಲ್ಲಿಂದ ಮತ್ತೆ ಪ್ಯಾಕಿಂಗ್ ಮಿಷಿನ್ ಕೆಳಗಡೆ ಇರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ತುಪ್ಪದ ಟ್ಯಾಂಕ್ ಇರುತ್ತೆ, ಅಲ್ಲಿ ಪಂಪ್ ಮಾಡ್ತೀವಿ. ಅಲ್ಲಿಂದ ಮತ್ತೆ ಗ್ರಾವಿಟಿ ಫ್ಲೋ ಮುಖಾಂತರ ಪ್ಯಾಕಿಂಗ್ ಮಿಷನ್ಗೆ ಬರುತ್ತೆ. ಪ್ಯಾಕಿಂಗ್ ಮಿಷನ್ ಬಂದು ನಮಗೆ ಏನು ನಾವು ಅರ್ಧ kg ಇರ್ಬೋದು, 200 ಗ್ರಾಮ್ ಇರ್ಬೋದು, ಮತ್ತೆ 1 ಲೀಟ್ರ್ ಇರ್ಬೋದು, 5 ಲೀಟ್ರು ಇಲ್ಲ 15 kg, ಮತ್ತೆ ಈ ರೀತಿ ನಾವು ಪ್ಯಾಕ್ಗಳಲ್ಲಿ ಪ್ಯಾಕ್ ಮಾಡ್ತೀವಿ. ಮೇನ್ ಜಾಸ್ತಿ ಹೋಗ್ತಾರದು ನಮ್ಮ ಸಾಚೆಟ್ಸ್ 1 ಲೀಟ್ರು ಮತ್ತು ಅರ್ಧ ಲೀಟ್ರು. ಪೆಟ್ ಜಾರ್ಸ್ ಅಂತ ಬರುತ್ತೆ. ಪೆಟ್ ಜಾರಲ್ಲಿ 100 ml ಇದೆ, 200 ml ಇದೆ, ನೋಡಿದ್ದೀರಾ, ಮತ್ತೆ 500 ml ಇದೆ, 1 ಲೀಟ್ರ್ ಇದೆ, ಮತ್ತೆ 5 ಲೀಟ್ರ್. ಈ ರೀತಿ ಪ್ಯಾಕ್ಗಳಲ್ಲಿ ಮಾಡಿ ನಾವು ಗ್ರಾಹಕರಿಗೆ ಸರಬರಾಜು ಮಾಡ್ತೀವಿ ಮೇಡಮ್. ನಿಮ್ಮ ಒಂದು ಸಮಸ್ಯೆ ಏನಂದ್ರೆ, ಈಗ ಈ ರೀತಿ ಗ್ರ್ಯಾನ್ಯುಲಾರಿಟಿ ಏನಕ್ಕೆ ಬಂದಿದೆ, ಇದೇ ಸುಮಾರು ಕಡೆ ನಮಗೆ ಕ್ವಶನ್ನು ಗ್ರಾಹಕರಿಂದ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ. ಹೌದು, ಹೆಚ್ಚಿನವರು ಈಗ ಹಾಕಿದ್ದಾರೆ ಅದರಲ್ಲಿ. ಇದು ಕ್ರಿಸ್ಟಲೈಸೇಷನ್ ಆಫ್ ಫ್ಯಾಟ್ ಅಂತ ಆಗುತ್ತೆ ಒಂದು ಪ್ರೊಸೆಸ್. ಅದು ಅವಾಗ ಏನಾಗುತ್ತೆ ಅಂದ್ರೆ ಇದು ಜಾಸ್ತಿ ಫ್ಯಾಟ್ ಸೈಜ್ ಗ್ಲೋಬಲ್ ಸೈಜ್ ದೊಡ್ಡದಾಗೋಕ್ಕೆ ಕಾರಣ ಏನಂದ್ರೆ, ನೀವು ನಮ್ಮ ಕರ್ನಾಟಕದಲ್ಲಿ ಸುಮಾರು ಕಡೆ, ಈಗ ನಾರ್ತ್ ಕರ್ನಾಟಕ ಬೆಳಗಾಂ ಕಡೆ ಇರ್ಬೋದು, ಬೆಳಗಾಂ ಕಡೆ ಹೋದ್ರೆ ಸ್ವಲ್ಪ ಎಮ್ಮೆ ಹಾಲು ಜಾಸ್ತಿ, ಮತ್ತೆ ಈ ಕಡೆ ಬಂದ್ರೆ ಸ್ವಲ್ಪ ಕೌ, ಈ HF ಕೌಸ್ ಜಾಸ್ತಿ. ಮತ್ತೆ ಅವ್ರು ಹಾಕೋ ಫೀಡ್ ಇರುತ್ತಲ್ಲ, ಕ್ಯಾಟಲ್ ಫೀಡ್, ಹಸಿರಲ್ಲಿ ಇರ್ಬೋದು ಕ್ಯಾಟಲ್ ಫೀಡ್, ಅದ್ರ ಮೇಲೇನು ಚಾನ್ಸಸ್ ಇರುತ್ತೆ. ಅದು ಫೀಡ್ ಗುಣಮಟ್ಟ, ಏನು ಹಸುಗಳು ತಿಂತವೆ ಅದು ಚಾನ್ಸಸ್ ಇರುತ್ತೆ. ಮತ್ತೆ ನಾವೇನು ಹೀಟ್ ಮಾಡ್ತೀವಿ, ಕೂಲಿಂಗ್, ಇದು ಬೆಣ್ಣೆನ ಕಾಯಿಸ್ತೀವಿ, ಕಾಯಿಸ್ಮೇಲೆ ನ್ಯಾಚುರಲ್ ಆಗಿ ಕೂಲಿಂಗ್ ಆಗಬೇಕು. ನೀವು ಕೂಲಿಂಗ್ ಅಂದ್ರೆ ಕೂಲಿಂಗ್ ಆಗುವಾಗ ಕೆಳಗಡೆ ಮಜ್ಜಿಗೆ ಅಕ್ಯುಮುಲೇಟ್ ಆಗುತ್ತೆ ಅಂದ್ರೆ ಆಯ್ತಾ. ಆ ಮಜ್ಜಿಗೆ ಅಂದ್ರೆ ಅದು ಪ್ರಾಸೆಸ್ ಬಂದ ಮಜ್ಜಿಗೆ ಅಲ್ಲ, ನಿಮ್ಮ ಹಾಲಿನಲ್ಲಿ ಇರುವಂತ ನೀರು, ಅದನ್ನ ನೀವು ಮಜ್ಜಿಗೆ ಅಂತ ಕರಿತೀವಿ. ಅದನ್ನ ನಾವು ಆ ಪ್ರೀ ಸ್ಟಾಟಿಫಿಕೇಶನ್ ಟ್ಯಾಂಕ್ ಇರುತ್ತಲ್ಲ, ಅಲ್ಲೇ ಡ್ರೈನ್ ಔಟ್ ಮಾಡ್ಬಿಡ್ತೀವಿ. ನಾವೇನ್ ಇದ್ರ ಜೊತೆ ತಗೊಂಬೋದಿಲ್ಲ. ಮತ್ತೆ ಸೆಟ್ಲಿಂಗ್ ಟ್ಯಾಂಕ್ ಅಲ್ಲಿ ಇದ್ರಲ್ಲಿ ಏನಾದ್ರು ರೆಸಿಡ್ಯೂ ಇದ್ರೆ ಹಂಗೆ ಸೆಟ್ಲ್ ಆಗುತ್ತೆ. ರೆಸಿಡ್ಯೂ ಅದನ್ನ ತೆಗಿತೀವಿ. ಆಮೇಲೆ ಈ ಫ್ಯಾಟ್ ಗ್ಲೋಬಲ್ಸ್ ಸ್ವಲ್ಪ ಹೆಚ್ಚಾಗಕ್ಕೆ ಸ್ವಲ್ಪ ಗ್ರ್ಯಾನ್ಯುಲಾರಿಟಿ, ಮತ್ತೆ ಇದು ನಾವು ಪ್ಯಾಕ್ ಮಾಡ್ತೀವಲ್ಲ, ಪ್ಯಾಕ್ ಮಾಡಿದ್ಮೇಲೆ ಒಂದು ಪ್ರೊಸೆಸ್ ಇದೆ, ಗ್ರ್ಯಾನ್ಯುಲಾರಿಟಿ ಅಂತ ಒಂದು ಪ್ರೊಸೆಸ್ ಇದೆ. ಆ ಪ್ಯಾಕ್ ಮಾಡೋ ಟೆಂಪರೇಚರ್ 40ರಿಂದ 42 ಡಿಗ್ರಿ ಟೆಂಪರೇಚರ್ ಅಲ್ಲಿ ಪ್ಯಾಕ್ ಮಾಡ್ತೀವಿ ನಾವು ತುಪ್ಪನ. ಪ್ಲಾಸ್ಟಿಕ್ ಏನು ತೊಂದರೆ ಆಗಲ್ಲ. ಇದು ಫುಡ್ ಗ್ರೇಡ್ ಮೆಟೀರಿಯಲ್. ಇದು 5 ಲೇಯರ್ ಇರುತ್ತೆ. ಇದರಲ್ಲಿ 5 ಲೇಯರ್ ಇರುತ್ತೆ ಫುಡ್ ಗ್ರೇಡ್ ಮೆಟೀರಿಯಲ್. ಇದಕ್ಕೆ 40ರಿಂದ 42 ಡಿಗ್ರಿ ಟೆಂಪರೇಚರ್ ಅಲ್ಲಿ ನಾವು ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಿ ಮತ್ತೆ ಏನ್ ಮಾಡ್ತೀವಿ,
ಒಂದು ಬಾಕ್ಸ್ಗಳಿಗೆ 12 kg ಬಾಕ್ಸ್ಗೆ ನಾವು ತುಂಬಿಸ್ಬಿಟ್ಟು ಒಂದು ಗ್ರಾನ್ಯುಲಾರಿಟಿ ರೂಮ್ ಅಂತ ಇರುತ್ತೆ ನಮ್ಮಲ್ಲಿ. ಗ್ರಾನ್ಯುಲಾರಿಟಿ ರೂಮ್ ಅಂದ್ರೆ ಈ ತುಪ್ಪದ ಒಂದು ಇದು ಟೆಕ್ಸ್ಚರ್ ಇದೆಯಲ್ಲ ಈ ರೀತಿ, ಈ ಗ್ರಾನ್ಯುಲಾರಿಟಿ ಸಣ್ಣದು ದೊಡ್ಡದು ಈ ರೀತಿ ಇದಾಗಕ್ಕೆ ಗ್ರಾನ್ಯುಲಾರಿಟಿ ಯೂನಿಫಾರ್ಮಿಟಿ ಗ್ರಾನ್ಯುಲಾರಿಟಿ ಬರಬೇಕು ಅಂತ ನಾವೇನ್ ಮಾಡ್ತೀವಿ, 20 ರಿಂದ 25 ಡಿಗ್ರಿ ಟೆಂಪರೇಚರ್ ಅಲ್ಲಿ ಒಂದು ರೂಮ್ ಅಲ್ಲಿ ಇಡ್ತೀವಿ. ಅದನ್ನ ಒಂದು ರೂಮ್ ಅಲ್ಲಿ ಆಫ್ಟರ್ ಪ್ಯಾಕಿಂಗ್ ಒಂದು ರೂಮ್ ಅಲ್ಲಿ ಅಂದ್ರೆ 24 ರಿಂದ 48 ಗಂಟೆ ಕಾಲ ಅದನ್ನ ಇಡ್ತೀವಿ. ಸ್ಟೋರ್ ಮಾಡಿದಾಗ ಆ ಗ್ರಾನ್ಯುಲಾರಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಬಟ್ ಇದರಿಂದ ಏನೋ ಆಮೇಲೆ ಇದು ಒಳ್ಳೆ ಗುಡ್ ಫ್ಯಾಟ್ ಮೇಡಮ್. ಇದು ಗುಡ್ ಫ್ಯಾಟ್ ಇದು ಕ್ಲಾರಿಫಿಕೇಶನ್ ಬೇಕಿತ್ತು. ಹೌದೌದು, ಇದು ಪಾಲ್ಮಿಟಿಕ್ ಆಸಿಡ್, ಸ್ಟೀರಿಕ್ ಆಸಿಡ್ ಅಂತ ಹೇಳ್ತೀವಿ. ಇದು ಒಳ್ಳೆ ಫ್ಯಾಟ್, ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಇರುತ್ತೆ ಇದರಲ್ಲಿ. ಒಳ್ಳೆ ಫ್ಯಾಟ್, ಒಳ್ಳೆ ಗುಡ್ ಫ್ಯಾಟ್ ಇದು. ಈ ಸ್ವಲ್ಪ ನೀವು ಕಾಯಿಸ್ಕೊಂಡ್ರೆ ಏನು ಆಗೋದಿಲ್ಲ. ಮತ್ತೆ ಈ ಒಂದೊಂದ್ಸಲಿ ಈ ತುಪ್ಪದಲ್ಲಿ ಫುಲ್ ವ್ಯಾಕ್ಸ್ ಬಂದ್ಬಿಡುತ್ತೆ, ವ್ಯಾಕ್ಸ್ ಗ್ರೀಸಿ ತರ ಬರುತ್ತೆ. ವ್ಯಾಕ್ಸ್ ಹೇಗೆ ಬರುತ್ತೆ? ವ್ಯಾಕ್ಸ್ ಅಂದ್ರೆ ನಿಮ್ಗೆ ಹಂಗ್ ಕಾಣುತ್ತೆ. ನಾನು ಹೇಳದ್ನಲ್ಲ ಈ ಗ್ರಾನ್ಯುಲಾರಿಟಿ ರೂಮ್ ಅಲ್ಲಿ ಇಡ್ತೀವಂತ, ಆ ಗ್ರಾನ್ಯುಲಾರಿಟಿ ರೂಮ್ ಅಲ್ಲಿ ಇಡ್ಲಿಲ್ಲ, ಆ ಟೆಂಪರೇಚರ್ 20 ರಿಂದ 22 ಡಿಗ್ರಿ ಟೆಂಪರೇಚರ್ ಇಡ್ಲಿಲ್ಲ ಅಂದ್ರೆ ಏನಾದ್ರೂ ಮತ್ತೆ ರ್ಯಾಪಿಡ್ ಕೂಲಿಂಗು, ನಾವು ಈಗ ಸೆಟ್ಲಿಂಗ್ ಟ್ಯಾಂಕ್ ಹೋದ್ಮೇಲೆ ಒಂದು 12 ಅವರ್ ಅದು ಕೂಲಿಂಗ್ ಆಗ್ಬೇಕು, ನ್ಯಾಚುರಲ್ ಆಗಿ ಕೂಲ್ ಆಗ್ಬೇಕು. ಏನಾದ್ರೂ ಫೋರ್ಸ್ಡ್ ಕೂಲಿಂಗು, ಈಗ ಚಿಲ್ಡ್ ವಾಟರ್ ಬಿಟ್ಟು ಫೋರ್ಸ್ಡ್ ಕೂಲಿಂಗ್ ಮಾಡಿದಾಗ ಅದು ಆ ರೀತಿ ವ್ಯಾಕ್ಸ್ ಅನ್ನೋ ಒಂದು ಗ್ರೀಸಿ ತರ ಆಗೋ ಟೆಕ್ಸ್ಚರ್ ಬರುತ್ತೆ. But that is not harmful to the that is not harmful to the body. It is very good madam. ನಮ್ಮ ನಂದಿನಿ ತುಪ್ಪ ಏನಿದೆ ತುಂಬಾ ಚೆನ್ನಾಗಿದೆ, ತುಂಬಾ ಕ್ವಾಲಿಟಿ ಇದೆ. ನಾವೆಲ್ಲ ಥ್ರೂಔಟ್ ಕರ್ನಾಟಕ, ಥ್ರೂಔಟ್ ಇಂಡಿಯಾ ಎಲ್ಲ ಕಡೆ ಉತ್ತಮವಾದ ಒಂದು ಗ್ರಾಹಕರಿಂದ ಉತ್ತಮವಾದ ಅಭಿಪ್ರಾಯ ಇದೆ. ಎಲ್ಲೋ ಒಂದೊಂದು ಕಡೆ ಈ ರೀತಿ ಬರೋ ಚಾನ್ಸಸ್ ಇರುತ್ತೆ. ಏನಕ್ಕಂದ್ರೆ ನಾನು ಹೇಳದ್ನಲ್ಲ, ರ್ಯಾಪಿಡ್ ಕೂಲಿಂಗ್ ಆಗೋದು, ಫೀಡ್, ಮತ್ತೆ ಈ ರೈತರು ಫೀಡ್ ಒಂದೊಂದು ಏರಿಯಾದಲ್ಲಿ ಒಂದೊಂದು ಫೀಡ್ ಹಾಕ್ತಾರೆ, ಅದು ಮತ್ತೆ ಈ ಕ್ರಿಸ್ಟಲೈಸೇಷನ್ ಆಫ್ ಫ್ಯಾಟ್ ಪ್ರೊಸೆಸ್, ಮತ್ತೆ ಮೆಲ್ಟಿಂಗು, ಬಾಯ್ಲಿಂಗ್ ಟೆಂಪರೇಚರ್ ಇರುತ್ತಲ್ಲ. ಈಗ ನಾರ್ತ್ ಇಂಡಿಯಾದಲ್ಲಿ 100 ರಿಂದ 105 ಡಿಗ್ರಿ ಟೆಂಪರೇಚರ್ ಹೀಟ್ ಮಾಡ್ತಾರೆ ಅವರು ಅಷ್ಟೇ. ಅಮೂಲ್ ಎಲ್ಲ ನೋಡಿದಿರಲ್ಲ, ಅದು ಸ್ವಲ್ಪ ಲೈಟ್ ತುಪ್ಪ ಏನಾಗಿರುತ್ತೆ, ಲೈಟ್ ಆಗಿ ಕ್ರೀಮ್ ತರಾನೇ ಇರುತ್ತೆ. ಕ್ರೀಮ್ ಕಲರ್ ನೋಡಿದೀರಾ ನೀವು, ಕ್ರೀಮ್ ಕಲರ್ ಇರುತ್ತೆ, ಅದು ನಮ್ಗೆ ಇಷ್ಟ ಆಗೋದಿಲ್ಲ. ಇದು ಗೋಲ್ಡನ್ ಯೆಲ್ಲೋ ಕಲರ್ ಇರೋದು ನಮ್ದೊಂದೇ ನಂದಿನಿ ತುಪ್ಪ. ನಾವು ಆ ಟೆಂಪರೇಚರ್, ಕರೆಕ್ಟ್ ಟೆಂಪರೇಚರ್ ಕಾಯಿಸಿ, ಕರೆಕ್ಟ್ ಟೆಂಪರೇಚರ್ ಕೂಲ್ ಮಾಡಿ, ಕರೆಕ್ಟ್ ಟೆಂಪರೇಚರ್ ಅಲ್ಲಿ ಪ್ಯಾಕ್ ಮಾಡಿ, ಮತ್ತೆ ಗ್ರಾನ್ಯುಲಾರಿಟಿ ರೂಮ್ ಅಲ್ಲಿ ಇಟ್ಟು ನಾವು ಗ್ರಾಹಕರಿಗೆ FSSA ನಾರ್ಮ್ಸ್, ಆಹಾರ ಸುರಕ್ಷತಾ ಮಾನದಂಡಗಳೇನಿದೆಯೋ ಎಲ್ಲ ಫುಲ್ಫಿಲ್ ಮಾಡಿ ನಾವು ಮಾರುಕಟ್ಟೆಗೆ ಒದಗಿಸ್ತೀವಿ. ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಬರೋಕ್ಕೆ ಚಾನ್ಸೇ ಇಲ್ಲ. ನೋ ಅಡಲ್ಟ್ರೇಷನ್. ಮತ್ತೆ ಏನೋ ಕೆಲವರೆಲ್ಲ ಹೇಳ್ತಾರೆ ವೆಜಿಟಬಲ್ ಫ್ಯಾಟ್ ಹಾಕ್ತಾರೆ, ಅವೆಲ್ಲ ಶುದ್ಧ ಸುಳ್ಳು. ಅವೆಲ್ಲ ನೆವರ್. ನಾವು ಕ್ವಾಲಿಟಿ ಟೀಮು ಥ್ರೂಔಟ್ ಇಂಡಿಯಾ ಎಲ್ಲ ಚೆಕ್ ಮಾಡ್ತೀವಿ. ನಾವು ಥ್ರೂಔಟ್ ಕರ್ನಾಟಕ ಎಲ್ಲ ಹೋಗ್ತೀವಿ, ಪ್ರತಿ ಡೈರಿಯಲ್ಲೂ ಚೆಕ್ ಮಾಡ್ತೀವಿ. ಮತ್ತೆ ನಮ್ಮಲ್ಲಿ ವಿಜಿಲೆನ್ಸ್ ಟೀಮ್ ಅಂತ ಇರುತ್ತೆ, ವಿಜಿಲೆನ್ಸ್ ಜಾಗೃತ ದಳ ಅಂತಿದೆ, ಅವ್ರದ್ದು ಅದೇ ಕೆಲಸನೇ. ಪ್ರತಿ ಒಂದು ಡಿ ಮಾರ್ಟ್ ಇರ್ಬೋದು, ಬಿಗ್ ಬಜಾರ್ಗಳಿಗೆ ಹೋಗಿ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನ ಏನ್ ಮಾಡ್ತಾರೆ, ನಮ್ಮ ಲ್ಯಾಬ್ಗಳು ತಂದು ಚೆಕ್ ಮಾಡಿ ನಾವು ರಿಪೋರ್ಟ್ಗಳು ಕೊಡ್ತಾ ಇರ್ತೀವಿ. ನೀವು ಯಾವುದೇ ರೀತಿಯ ಈ ರೀತಿ ಬ್ಯಾಚ್ ನಂಬರ್ ಇದೆ ನೋಡಿ ಮೇಡಮ್, ಇಲ್ಲಿ ಬ್ಯಾಚ್ ನಂಬರ್. ಈಗ ಇಲ್ಲಿ QR ಕೋಡ್ ಇದೆ, ಇಲ್ಲಿ QR ಕೋಡ್ ನೀವು ಸ್ಕ್ಯಾನ್ ಮಾಡಿದಾಗ ನಿಮ್ಮ ಎಲ್ಲ ಪ್ಯಾಕಿಂಗ್ ಡೀಟೇಲ್ಸ್, ಎಲ್ಲಿ ಪ್ಯಾಕ್ ಆಗಿದೆ, ಏನು, ಅವ್ರ ಕಸ್ಟಮರ್ ಕೇರ್ ನಂಬರ್ ಏನು, ಅವ್ರ FSSA ನಂಬರ್ ಏನು, ಎಲ್ಲ ಡೀಟೇಲ್ಸ್ ನಿಮ್ಗೆ ಸಿಗ್ಬಿಡುತ್ತೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ BG ಅಂತಿದೆ ನೋಡಿ, ಬ್ಯಾಚ್ ನಂಬರ್ BG ಅಂದ್ರೆ ಬೆಂಗಳೂರು. BG ಅಂದ್ರೆ ಒಂದು ಬ್ಯಾಚ್ ನಂಬರ್ ಅಂತ ಕೊಟ್ಟಿರ್ತಾರೆ, ಮೋಸ್ಟ್ಲಿ ಬೆಂಗಳೂರು ಏರಿಯಾ ಅನ್ಸುತ್ತೆ ಇದು. ಇಲ್ಲಿ ಡೇಟ್ ಆಫ್ ಪ್ಯಾಕಿಂಗು, ಡೇಟ್ ಆಫ್ ಎಕ್ಸ್ಪೈರಿ ಎಲ್ಲ ಇರುತ್ತೆ ನೋಡಿ, USP ರೇಟ್ ಎಲ್ಲ ಇರುತ್ತೆ. ಈ ರೀತಿ ಈ BG ಅಂತ ಇರುತ್ತಲ್ವಾ, ಈ ಸ್ಕ್ಯಾನ್ ಮಾಡಿದಾಗ QR ಕೋಡ್, ಈ BG ಅನ್ನೋ ಒಂದು ಕೋಡ್ ಇಲ್ಲಿ ನಿಮಗೆ ಕಾಣುತ್ತಿಲ್ಲ, ಅರ್ಥ ಆಯ್ತು? ಅವಾಗ ಆ BG ಅಂದ್ರೆ ಯಾವ ಯೂನಿಟ್ ಅಂತ ಇದರಲ್ಲಿ ಡೀಟೇಲ್ಸ್ ಗೊತ್ತಾಗುತ್ತೆ. ಆ ರೀತಿ ನೀವು ಇದನ್ನ ಇದು ಮಾಡ್ಕೋಬಹುದು ಮೇಡಮ್. ಏನು ನಮ್ಮ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗ ಕ್ವಾಲಿಟಿ ಮಾಪನ ಮಾಡೋದಿಲ್ಲ ನೀವು ಇದನ್ನ? ಕ್ವಾಲಿಟಿ ಮಾಪನ ಮಾಡ್ತೀವಿ. ಓಕೆ. ಆಮೇಲೆ ಅಲ್ಲ ಇದನ್ನ ಚೆಕ್ ಮಾಡ್ತೀವಿ. ಓಕೆ. ಇನ್ನೊಂದಂದ್ರೆ ಈಗೆಲ್ಲ ಕಳ್ಳದಂಧೆ ಮಾಡ್ತಾರೆ, ಅದರಲ್ಲಿ ನಂದಿನಿಯೂ ಸೇರಿದೆ ಅಂತ ಹೇಳಿ ಹೇಳ್ತಾರಲ್ವಾ, ಅದೇ ನೀವು ಮಾಡಲ್ಲ. ಅಕಸ್ಮಾತ್ ಈಗ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುವಾಗ ಹೇಳ್ತಾರಲ್ವಾ, ಕಳ್ಳದಂಧೆಯಲ್ಲಿ ಇದನ್ನ ತೆಗ್ಬಿಟ್ಟು ಬೇರೆ ಮಿಕ್ಸ್ ಮಾಡ್ತಾರೆ ಮೇಡಮ್. ಅದು ಅಲ್ಲಲ್ಲ, ನಿಮ್ಗೆ ಹೇಳ್ಬೇಕಾದ್ರೆ ಕೆಲವು ಈಗ ಹಳೆ ಪ್ರಕರಣಗಳು ಒಂದೆರಡು ನಡೆದಿತ್ತು. ಏನಕ್ಕೆ, ಯಾವ ರೀತಿ ನಡೆದಿತ್ತು ಏನು ನಮ್ಗೆ ಅದು ಮಾಹಿತಿ ನಾವೆಲ್ಲ ಈಗ ನೆಲಮಂಗಲ ಇರ್ಬೋದು, ಈ ಕಡೆ ದೇವನಹಳ್ಳಿ ಒಂದ್ 2-3 ಕಡೆ ಹಿಡಿದಿದ್ವಿ.
ಅವ್ರು ಏನ್ ಮಾಡಿದ್ರು, ಪ್ಯಾಕಿಂಗ್ ಮಿಷನ್ ಒಂದು ಇಟ್ಕೊಂಡಿದ್ರು. ನಮ್ ಫಿಲಮ್ ತರ ಅವರೇ ಫಿಲಮ್ ಮಾಡ್ಕೊಂಡು ಪ್ಯಾಕ್ ಮಾಡಿ ಅವರೇ ಒಂದು ಫಾರ್ಮುಲಾ ಮಾಡ್ಕೊಂಡಿದ್ರು. ಬಟ್ ನಿಮ್ಮ ಕ್ಯೂಆರ್ ಇದನ್ನೆಲ್ಲ ಇಲ್ಲ, ಇದಿರ್ಲಿಲ್ಲ ಅವಾಗ, ಇದಿರ್ಲಿಲ್ಲ. ಇವಾಗ ಈ QR ಕೋಡ್ ಏನ್ ಹಾಕಿದೀವಿ, ಈಗ ತುಂಬಾ ನಿಲ್ಲಾಗಿದೆ ಕಂಪ್ಲೇಂಟ್ಸ್. ಅವಾಗ ಇರ್ಲಿಲ್ಲ. ಅವಾಗೆಲ್ಲ ಸ್ವಲ್ಪ ದಂಧೆ ನಡೀತಾ ಇತ್ತು, ಅವ್ರ ಮೇಲೆ FIR ಗಳೆಲ್ಲ ಆಗಿದೆ. ಏನು ಈಗ ಯಾವುದು ಕಲಬೆರಕೆ ದಂಧೆಗಳು ಏನು ನಡೀತಾ ಇಲ್ಲ ಮೇಡಮ್. ಏನಾದ್ರೂ ಇದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ, ಈಗ ನೀವೇನ್ ಹೇಳಿದ್ರೆ ಇಮಿಡಿಯೇಟ್ ನಿಮ್ ಮನೆಗೆ ಬಂದು ನಾವು ಕ್ವಾಲಿಟಿ ಚೆಕ್ ಮಾಡಿ ಮತ್ತೆ ಅಡಲ್ಟ್ರೇಷನ್ ಏನಾದ್ರು ಆಗಿದೆಯಾ ಚೆಕ್ ಮಾಡಿ ಅದನ್ನ ನಿಮಗೆ ವರದಿ ಕೂಡ ನಮ್ಮ NABL ಲ್ಯಾಬ್ ಇದೆ ನಮ್ಮಲ್ಲಿ. ಇಲ್ಲಿ ನಮ್ದು ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ದಕ್ಷಿಣ ಭಾರತದಲ್ಲಿ NABL ಲ್ಯಾಬ್ ಒಂದೇ ಇರೋದು ನಮ್ದು. ನಾನು ಅದೇ ಲ್ಯಾಬ್ ಇಂದ ಬಂದಿರೋದು. ಏನು ತೊಂದರೆ ಇಲ್ಲ. ಇಮಿಡಿಯೇಟ್ ನಾವು ಬರ್ತೀವಿ, ಎತ್ಕೊಂಡು ಹೋಗಿ ಚೆಕ್ ಮಾಡಿ ನಿಮಗೆ ಅನಾಲಿಸಿಸ್ ರಿಪೋರ್ಟ್ ಸಹ ನಾವು ಒದಗಿಸ್ತೀವಿ ಮೇಡಮ್. ಏನು ಗ್ರಾಹಕರದ ಅಭಿಪ್ರಾಯ ಏನಿದೆ ಅದೇ ನಮ್ಮ ನಂದಿನಿಗೆ ಒಂದು ಸುದೈವ ಅಷ್ಟೇ. ನಂದಿನಿ ನಮ್ಮ ಹೆಮ್ಮೆ, ನಾವು ಹೌದು ಹೇಳ್ತೇವೆ ಮೇಡಮ್, ಹೌದು. ಆಯ್ತಾ. ಆದ್ರೆ ಈ ತರ ಒಂದು ಕನ್ಫ್ಯೂಷನ್ ಆದಾಗ ನಮ್ಗೆ ಸ್ವಲ್ಪ ಹೆದರಿಕೆ ಹುಟ್ಟುತ್ತೆ. ಎಲ್ಲಿ ಅದು ಮಿಕ್ಸ್ ಆಗಿದೆಯೋ, ಎಲ್ಲಿ ಏನಾಗಿದೆ ಅಂದ್ರೆ ನಮಗನ್ಸುದು. ನೀವೀಗ ಕ್ಲಾರಿಫೈ ಮಾಡಿದ್ರೆ ಹೀಗಾಗಿದೆ, ಈ ಪ್ರೋಸೆಸ್ ಆಗುತ್ತೆ ಅಂತ ಹೇಳಿ. ಸೊ ನಮಗೆ ಹೆದರಿಕೆ ಆದಾಗ ನಾವು ನಿಮ್ಮನ್ನ ಒಂದ್ಸಲಿ ಬಂದು ನಮ್ಮ ಡೈರಿಗೆ ದಯವಿಟ್ಟು ಬಂದು ಒಂದ್ಸಲಿ ವೀಕ್ಷಣೆ ಮಾಡಿದ್ರೆ, ಬೆಂಗಳೂರು ಡೈರಿ ಇಲ್ಲ ಮದರ್ ಡೈರಿ ಎಲ್ಲ ಅಂತ, ಮದರ್ ಡೈರಿ ಎಲ್ಲ ಅಂತ ನೀವ್ ಹೇಳಿದ್ರೆ ಬಂದ್ರೆ ಒಂದ್ಸಲಿ ನಾವ್ ಹೇಳ್ತೀವಿ ಮೇಡಮ್. ಅಲ್ಲಿ ಪ್ರೊಸೆಸ್ ಎಲ್ಲ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ನಮ್ಮದು 21-22 ಕಡೆ ಆಗುತ್ತೆ ಕರ್ನಾಟಕದಲ್ಲಿ. ಏನೂ ತೊಂದರೆ ಇಲ್ಲ. ಎಲ್ಲ ಕಡೆ ವಿಸಿಟ್ ಮಾಡ್ತೀವಿ, ರಿಪೋರ್ಟ್ ಕೊಡ್ತೀವಿ, ಎಲ್ಲ ಒಂದೇ ಪ್ರೊಸೆಸ್, ಏನೂ ತೊಂದರೆ ಇಲ್ಲ. ಏನಂದ್ರೆ ನಾನು ಹೇಳೋದು, ಫೀಡ್ ಫಾರ್ಮರ್ಸ್ ಏನ್ ಫೀಡ್ ಹಾಕ್ತಾರೆ ಏನು, ಮತ್ತೆ ಬ್ರೀಡ್ಸ್ ಇರುತ್ತೆ ಕೆಲವು ಕಡೆ. ಈ HF ಮತ್ತೆ ಈ ಮಲ್ನಾಡ್ ಕಡೆ ಹೋದ್ರೆ ಅದೊಂಥರ ಫೀಡ್, ಮತ್ತೆ ಎಮ್ಮೆಗಳು. ಎಮ್ಮೆ ಹಾಲು ಸ್ವಲ್ಪ ಮಿಕ್ಸ್ ಆದ್ರೆ ಇದಕ್ಕೆ ಇದು ತುಪ್ಪ ಏನಾಗುತ್ತೆ ಸ್ವಲ್ಪ ವೈಟಿಶ್ ಆಗುತ್ತೆ. ಗೊತ್ತಾಯ್ತಾ ಮೇಡಮ್? ಯಾಕಂದ್ರೆ ಎಮ್ಮೆ ಹಾಲು ಗುಣಮಟ್ಟ ಬೇರೆ, ಹಸುವಿನ ಹಾಲು ಗುಣಮಟ್ಟ ಬೇರೆ. ಬಟ್ ಪ್ಯೂರ್ಲಿ 90% ನಮ್ಮ ಹಸುವಿನ ತುಪ್ಪನೇ ಇದೆ. ಇಲ್ಲಿ ಈ ಕಡೆ ದಕ್ಷಿಣ ಭಾಗಕ್ಕೆ ಬಂದಾಗ 98% ಹಸುದೆ, 1-2% ಎಮ್ಮೆ ಮಿಕ್ಸ್ ಆಗ್ಬೋದು ಅಷ್ಟೇ. ಬಟ್ ನಾರ್ತ್ ಕರ್ನಾಟಕ ಹೋದಾಗ ಒಂದು 10-15% ಎಮ್ಮೆ ಹಾಲು ಮಿಕ್ಸ್ ಆಗ್ಬೋದು. ಧಾರವಾಡ, ಬೆಳಗಾಮು, ಮಿಕ್ಕ ಎಲ್ಲ ಹಸುದೆ. ಹಸು ತುಪ್ಪಕ್ಕೆ ಏನಿದೆ ಎಲ್ಲ ತುಂಬಾ ಪ್ರಾಮುಖ್ಯತೆ ಮೇಡಮ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಅದರಿಂದ ನೀವೇನು ತೊಂದರೆ ಇಲ್ಲದೆ ಇದನ್ನ ಉಪಯೋಗಿಸಬಹುದು. ಇದು ಹೆಲ್ತಿ ಫ್ಯಾಟ್ ಮೇಡಮ್, ಹೆಲ್ತಿ ಫ್ಯಾಟ್, ಏನು ತೊಂದರೆ ಇಲ್ಲ. ಯಾರಿಗೆ ಬೇಕಾದರೂ ನಾವು ಬಂದು ಎಕ್ಸ್ಪ್ಲೇನ್ ಮಾಡ್ತೀವಿ. ಹೆಲ್ತಿ ಫ್ಯಾಟ್ ಇದು ಕೂಲಿಂಗು ಈ ಪ್ರೊಸೆಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ವಿನಃ. ಮತ್ತೆ ಬ್ರೀಡ್, ನಾನು ಏನು ಹೇಳಿದೆ, ಬ್ರೀಡ್ಗಳಲ್ಲಿ ವ್ಯತ್ಯಾಸ ಆಗಿ ಹಿಸ್ಟೀರಿಕ್ ಆಸಿಡ್, ಪಾಲ್ಮಿಟಿಕ್ ಆಸಿಡ್ ಒಂದು ಕ್ರಿಸ್ಟಲೈಸೇಷನ್ ಪ್ರೊಸೆಸ್ ಅಲ್ಲಿ ವ್ಯತ್ಯಾಸ ಇದಿರುತ್ತೆ. ಇಲ್ಲಾಂದ್ರೆ ಯೂನಿಫಾರ್ಮ್ ಆಗಿ ನಿಮಗೆ ಇದು ಕ್ರಿಸ್ಟಲ್ ಇದಾಗುತ್ತೆ, ಏನು ಗ್ರ್ಯಾನ್ಯುಲಾರಿಟಿ ಬರುತ್ತೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ.